ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಗುರುಗಳು, ಅದರ ರೀತಿ ಈಗ ನಾವೇನಾದರೂ ಮೇಲ್ಮಟ್ಟಿನಿಂದ ನೋಡೋದಂತ ಕೆಲವರ ಪ್ರಕಾರ ಯಕ್ಷಗಾನ ಹಾಗೂ ತಾಳಮದ್ದಲೆ ಹೇಳುವಂಥದ್ದು ಒಂದೇ ಬೇರಿನ ಕವಲಿಡದೆ ಎರಡು ದಾರಿಗಳು ಅಂತ ಹೇಳ್ತಾರೆ. ಇದನ್ನ ತಾವು ಯಾವ ರೀತಿ ನೋಡ್ತೀರಿ ಅಂತ? ಹೇಳುವಷ್ಟು ನನಗೆ ಅದರ ಬಗ್ಗೆ ಹೇಳಲಿಕ್ಕೆ ಕಷ್ಟ, ಮಾಹಿತಿ ಇಲ್ಲ ಅಲ್ಲ, ಎಲ್ಲ ನಮ್ಮದು ಏನಿದ್ರು ಊಹೆ ಅಲ್ವಾ. ಆದರೆ ಇರಬಹುದು. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಕೆಲವರು ಹೇಳ್ತಾರೆ ಮಳೆಗಾಲದಲ್ಲಿ ವೇಷ ಹಾಕ್ಲಿಕ್ಕೆ ಅಂದ್ರೆ ಆ ಕಾಲದಲ್ಲಿ ಇರಲಿಲ್ಲ, ಏನಿದ್ರು ಪತ್ತನಾಜಯದಲ್ಲಿಗೆ ವೇಷಗಳದ್ದು ತಿರುಗಾಟಗಳು ಮುಗಿಯಿತು, ಮತ್ತೆ ದೀಪಾವಳಿ ಕಳೆದು ಆಮೇಲೆ ತೊಡಗುವುದು, ಗೆಜ್ಜೆ ಕಟ್ಟುವುದು. ಹಾಗಾದ್ರೆ ಈ ಮಧ್ಯದಲ್ಲಿ ಏನು, ಸುಮ್ಮನೆ ಕೂತುಕೊಳ್ಳುವುದಕ್ಕೆ ವೇಷ ಹಾಕ್ಲಿಕ್ಕಿಲ್ಲ, ಕುಣಿಲಿಕ್ಕಿಲ್ಲ, ಕೂತುಕೊಂಡು ಆ ಪ್ರಸಂಗದ ಪದ್ಯದ ಅರ್ಥವನ್ನಷ್ಟೇ ಹೇಳುದು ಅಂತ ಹೇಳಿ ತೊಡಗಿದ್ದಿರಬಹುದು ಅಂತ ಒಂದು. ಆಮೇಲೆ ಈ ಪುರಾಣ ವಾಚನ ಪ್ರವಚನಗಳು ಆ ಕಾಲದಲ್ಲಿ ಇತ್ತಲ್ಲ, ಅದಲ್ಲಿ ಏನು ಮಾಡ್ತಾರೆ, ಈಗ ಪದ್ಯ ಬರ್ತದೆ, ಕುಮಾರವ್ಯಾಸನದ್ದು ಪದ್ಯ, ಏನು ಹೇಳ ಈ ಕರ್ಣ ಚಿತ್ತ ಗ್ಲಾನಿ ಯಾವುದು ಮನಕ್ಕೆ ಕುಂತಿ, ಹೀಗೇನೋ ಪದ್ಯ ಇರ್ತದೆ, ಅದಕ್ಕೆ ಇನ್ನೊಬ್ಬ ಅರ್ಥ ಹೇಳ್ತಾನೆ. ಹಾಗಾದ್ರೆ ಭಾಗವತಿಕೆ ಮಾಡುವಾಗಲೇ ಅರ್ಥವನ್ನೇ ಹೇಳಿದ್ರೇನು, ವೇಷ ಹಾಕುವುದರ ಬದಲಾಗಿ ಕೂತು ಮಾತಾಡಿದ್ರೇನು ಅಂತ ಹೇಳುವ ಭಾವದಿಂದ. ಆಮೇಲೆ ಮೇಳದಲ್ಲಿಯೂ ಮೊದಲು ಇತ್ತಂತೆ, ಈ ಯಾರು ಆಟ ಆಡಿಸ್ತಾರೋ ಅವರ ಮನೆಯಲ್ಲಿ ಹೋಗಿ ತಾಳಮದ್ದಳೆ ಹಾಕುವುದು ಅಂತ, ಹಾಗೇನೊಂದು ಇತ್ತಂತೆ. ಆ ದಿವಸ ಬೆಳಿಗ್ಗೆ ಹೋಗಿ ಅವರ ಮನೆಯಲ್ಲಿ ಕೂತು ವೇಷ ಎಲ್ಲ ಹಾಕದೆ ಹೀಗೆ ಎರಡು ಪಾತ್ರಗಳು ಪದ್ಯದ ಅರ್ಥವನ್ನು ಹೇಳಿ ಬರುವುದು, ಹೀಗಿತ್ತಂತೆ. ಹಾಗೆ ತೊಡಗಿದ್ದೆ, ಮತ್ತೆ ವಿಸ್ತಾರ ಆದಿರು ಅದು ಅದನ್ನು ನನಗೆ ಹೇಳುವಷ್ಟು ದೊಡ್ಡ ನಾನು ಇದಲ್ಲ, ಅಂಥದ್ದೆಲ್ಲ ಊಹೆ ಅಷ್ಟೇ. ಹಾಗೆ ಅಂತೂ ಕವಲು ಒಂದೇ ಇರಬಹುದು, ಖಂಡಿತ ಇರಬಹುದು. ಯಾಕಂದ್ರೆ ಯಕ್ಷಗಾನಕ್ಕೆ ತಾಯಿ ಬೇರು ಒಂದೇ ಅಲ್ವ, ಅದರಿಂದಲೇ ಬೇರೆ 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 ಕವಲು ಹೊಡೆದು ಇದು ಬಂದಿದೆ. ಹಾಗಾಗಿ ಅದು ಇರಬಹುದು ಅಂತ ಅನ್ನಿಸ್ತದೆ ನನಗೆ. ಈಗ ನಾವೇನಾದ್ರೂ ಮತ್ತೆ ಎರಡನ್ನು ನಾವು ತೆಗೆದು ತುಲನೆ ಮಾಡಬೇಕು ಅಂತಾದ್ರೆ, ತಾಳಮದ್ದಲೆಯ ಎಲ್ಲ ಅರ್ಥಧಾರಿಗಳು ಕೂಡ ಉತ್ತಮ ಯಕ್ಷಗಾನ ಕಲಾವಿದರಾಗಬೇಕು ಅಂತ ಹೇಳುವಂತ ಯಾವ ಇದು ಇಲ್ಲ. ಅದೇ ರೀತಿ ನಾವು ಉತ್ತಮ ಯಕ್ಷಗಾನ ಕಲಾವಿದರೆಲ್ಲರೂ ಕೂಡ ಉತ್ತಮ ತಾಳಮದ್ದಲೆ ಅರ್ಥಧಾರಿಗಳಾಗ್ತಾರೆ ಅಂತ ಕೂಡ ಹೇಳಲಿಕ್ಕೆ ಬರುವುದಿಲ್ಲ. ಈಗ ಬೇರು ಒಂದೇ ಆದ್ರೂ, ಪ್ರಸಂಗವಾದ್ಯ ಒಂದೇ ಆದ್ರೂ, ಈ ರೀತಿಯ ಒಂದು ಭಿನ್ನತೆ ಯಾಕೆ ಇದೆ ಅಂತ ಇಲ್ಲಿ. ಹೌದು, ನಮಗೂ ಹಾಗೆ ಅನ್ನಿಸ್ತದೆ ಎಷ್ಟೋ ಸಲ. ಅದು ಈಗ ಒಳ್ಳೆಯ ಗುರುಗಳಾಗಿದ್ದವರು ಒಳ್ಳೆಯ ಕಲಾವಿದರಾಗಿರಬೇಕು ಅಂತ ಇಲ್ಲ ಅಲ್ವಾ. ಹಾಗೆಂತ ಒಳ್ಳೆಯ ಕಲಾವಿದನಾಗಿದ್ದವ ಒಳ್ಳೆಯ ಗುರು ಆಗ್ತಾನೆ ಅಂತಲೂ ಇಲ್ಲ. ಈಗ ನಾವೀಗ ಸುಮ್ಮನೆ ಒಂದು ಮಾತಿಗೆ ಹೇಳುದು, ನಾನು ಸಚಿನ್ ತೆಂಡೂಲ್ಕರ್ ಅಥವಾ ವಿರಾಟ್ ಕೊಹ್ಲಿ ಅಥವಾ ಬೇರೆ ಯಾರ್ಯಾರೋ ಪ್ರಸಿದ್ಧ ಬ್ಯಾಟ್ಸ್ಮನ್ಗಳು ಬೌಲರ್ಗಳು ನಾವು ನೋಡ್ತೇವೆ. ಅವರಿಗೆ ಕಲಿಸಿದ ಗುರುಗಳು ಯಾರು ಅಂತ ನಮಗೆ ಗೊತ್ತಿರೋದಿಲ್ಲ. ಅವರು ಮಾರ್ಗದರ್ಶನ ಕೊಟ್ಟಿರ್ತಾರೆ. ಯಕ್ಷಗಾನ ಬಯಲಾಟ ಮತ್ತು ತಾಳಮದ್ದಳೆಯಲ್ಲಿಯೂ ನನಗೆ ಅನ್ನಿಸುವುದು ಅದುವೇ. ಅಂದ್ರೆ ಮಾತುಗಾರಿಕೆಯಲ್ಲಿ ಬಹಳ ಚುರುಕಿರುವವರು, ಚಾಣಾಕ್ಷರು ನಾಟ್ಯದಲ್ಲಿರಬೇಕು ಅಂತ ಇಲ್ಲ ಅಲ್ವಾ. ಯಕ್ಷಗಾನ ರಂಗದಲ್ಲಿ ನಾವು ನೋಡಿದ ಹಾಗೆ ಒಳ್ಳೆಯ ಮಾತುಗಾರ ಒಬ್ಬ ಒಳ್ಳೆಯ ವೇಷದ ನಾಟ್ಯ ಕಲ್ತಿದ್ದಾನೆ ಅಥವಾ ಏನು ಹೇಳೋದು, ಒಳ್ಳೆಯ ನಾಟ್ಯವನ್ನು ಮಾಡುತ್ತಾನೆ ಅಂತ ಇಲ್ಲ ಅಲ್ಲ. ಹಾಗೆ ಒಳ್ಳೆ ಕುಣಿಯುವವನೊಬ್ಬ ಒಳ್ಳೆಯ ಮಾತುಗಾರ ಅಂತ ಅಂದ್ರೆ ಅದು ಎರಡು ಬಹುಶಃ ಒಂದೇ ಅಲ್ಲ ಅಂತ ಕಾಣ್ತದೆ. ನಾಟ್ಯದಲ್ಲಿ ತುಂಬಾ ಚುರುಕಿರುವವನು ಒಳ್ಳೆಯ ಮಾತುಗಾರನಲ್ಲ, ಪದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾನೆ. ಒಳ್ಳೆಯ ಮಾತುಗಾರನೊಬ್ಬ ಬಹುಶಃ ನಾಟ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವುದಿಲ್ಲ, ಅಥವಾ ಅವನಿಗೆ ಅದು ಬರುವುದಿಲ್ಲ. ಈಗ ಬರಲೇಬೇಕು ಅಂತ ಇಲ್ಲ, ಅದೊಂದನ್ನು ನಾನು ಪ್ರಬಲವಾಗಿ ಮಂಡಿಸಬಲ್ಲೆ. ನಾವು ವಿದ್ಯಾಭ್ಯಾಸದ ಕಡೆಗೆ ನೋಡುವುದಿದ್ರು, ವಿಷಯಾಂತರ ಆದ್ರೆ ಕ್ಷಮಿಸಿ, ಈಗ ನಮ್ಮ ವಿದ್ಯಾಭ್ಯಾಸದಲ್ಲಿ ಕಡ್ಡಾಯವಾಗಿ ಎಲ್ಲರೂ 10ನೇ ಕ್ಲಾಸ್ವರೆಗೆ ಹೋಗಬೇಕು, ಎಲ್ಲರೂ ಗಣಿತ ಕಲಿಬೇಕು, ಇಂಗ್ಲಿಷ್ ಕಲಿಬೇಕು, ವಿಜ್ಞಾನ ಕಲಿಬೇಕು, ಕಲಿಸದಿದ್ರೆ ಶಿಕ್ಷಕರೇ ಹೊಣೆ ಅಂತ ಹೇಳುವಲ್ಲಿಗೆ ಬಂದಿದೆ. ಈಗ ನಾನು ಹೇಳೋದು ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ಒಬ್ಬ ಕನ್ನಡದಲ್ಲಿ ತುಂಬಾ ಬುದ್ಧಿವಂತ, ಅವ ಗಣಿತದಲ್ಲೂ ಬುದ್ಧಿವಂತನಾಗಿರ್ಬೇಕು ಅಂತ ಇಲ್ಲ, ಅವನಿಗೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೀನು ನೀರಿನಲ್ಲಿ ಈಜುತ್ತದೆ ಅನ್ನೋ ಕಾರಣಕ್ಕೆ ಅದು ಗಾಳಿಯಲ್ಲಿ ಹಾರ್ಲಿ ಅಂತ ಹೇಳಲಿಕ್ಕುಂಟ ಅಲ್ವಾ. ಚಿರತೆ ಬಹಳ ವೇಗವಾಗಿ ಓಡುತ್ತದೆ ಅಂತ ಹೇಳುವ ಕಾರಣಕ್ಕೆ ಅದು ನೀರಿನಲ್ಲಿ ಅಷ್ಟೇ ವೇಗವಾಗಿ ಈಜಲಿ ಅಂತ ಹೇಳಲಿಕ್ಕುಂಟ. ಹಾಗೆ ಒಬ್ಬೊಬ್ಬ ಮನುಷ್ಯನ ಮೆದುಳಿನಲ್ಲಿ ನಾವು ನಂಬುವ ದೇವರು ಏನೋ ಒಂದೊಂದು ಸಾಮರ್ಥ್ಯವನ್ನು ಇಟ್ಟಿದ್ದಾನೆ. ಬಹಳ ಒಳ್ಳೆಯ ಕಂಠದಲ್ಲಿ ಹಾಡುವಂತಹ ಗಾಯಕ ಒಬ್ಬ 100 ಮೀಟರ್ ಓಡಬೇಕು ಅಂತ ಹೇಳಿದ್ರೆ ನಡೀತದ? ಹಾಗೆ ಬದುಕಿನಲ್ಲಿಯೂ ನನಗನ್ನಿಸುವುದು ಒಬ್ಬ ಅತ್ಯುತ್ತಮ ವೇಷಧಾರಿ ಅವನು ಮಾತುಗಾರ ಆಗಿರಬೇಕು ಅಂತ ಇಲ್ಲ. ಅದು ಹಾಗೆ ಬಂದಿರಬಹುದು ಅಂತ ಅಂದ್ರೆ ಅವನ ಜೀವನದಲ್ಲಿ ಅದು ಕೊರತೆ ಅಂತಲ್ಲ, ಅವನು ನಾಟ್ಯದಲ್ಲಿ ಅದನ್ನು ತುಂಬಿಸ್ತಾನೆ. ಹಾಗೆ ತಾಳಮದ್ದಳೆಯ ಅರ್ಥ ಹೇಳುವವನಿಗೆ ಕುಂಬಳಿ ಸುಂದರಾಯರು ಭಾಷಣದಲ್ಲಿ ಹೇಳ್ತಿದ್ರು, ಅವರ ನಾಟ್ಯ ನೀವು ನೋಡಿದ್ದೀರಲ್ಲ, ಅಂದ್ರೆ ಅವರೇ ತಮ್ಮನ್ನು ತಾವೇ ನಗಾಡ್ತಿದ್ರು.
ನನಗೆ ತುಂಬಾ ಮಂದಿ ಗುರುಗಳೆಲ್ಲ ಕಲಿಸಿದ್ದಾರೆ, ಹಾಗಾಗಿ ಗುರುಗಳ ತಪ್ಪಿಲ್ಲ, ನಾನು ಕುಣಿಯುವುದೇ ಹೀಗೆ, ನನಗೆ ಕೂಡುದಿಲ್ಲ ಅಂತೇಳಿ. ಹಾಗಾಗಿ ಅದು ವೈಯಕ್ತಿಕವಾಗಿ ಅವನವನ ಸಾಮರ್ಥ್ಯ ಅಂತ ಹೇಳಿ ನನಗೆ ಅನ್ನಿಸುದು. ಹಾಗೆಂತ ಅಪರೂಪಕ್ಕೆ ಕೆಲವರು ಇಲ್ಲ ಅಂತಲ್ಲ. ಈಗ ಸೂರ್ಯಕುಮಾರಿ ಗೋವಿಂದ ಭಟ್ರು ಆಗಿದ್ದವರು ಅತ್ಯುತ್ತಮವಾದಂತಹ ನಾಟ್ಯವನ್ನು ಮಾಡಿ ಅವರು ಅಷ್ಟೇ ಚಂದಕ್ಕೆ ಮಾತಾಡಿಯಾರು, ಇಲ್ಲವೇ ಇಲ್ಲ ಅಂತ ಅಲ್ಲ. ಈಗ ವರ್ತಮಾನದಲ್ಲಿ ಈಗ ಸುಣ್ಣಂಬಳ ವಿಶ್ವನಾಗಿದ್ದವರು ಇದ್ದಾರೆ, ಅಪರೂಪಕ್ಕಿದ್ದಾರೆ. ಆದ್ರೆ ಬಹುಶಃ ಬೆರಳೆಣಿಕೆ. ಆದರೆ ನಾಟ್ಯ ಗೊತ್ತಿದ್ದವ ಬಹುಶಃ ಅಧ್ಯಯನದ ಇದನ್ನು ಕಡಿಮೆ ಮಾಡಿ ಮಾತನಾಡುವ ಏನು ಮಾಡಿದ, ನನಗೆ ಮಾತಿನಿಂದಲೇ ಹೇಗೂ ಪ್ರಸಿದ್ಧಿ ಬಂತಲ್ಲ, ಇನ್ನು ಮತ್ತೆ ಕುಣಿಯುವುದು ಯಾಕೆ ಅಂತ ಹೇಳಿ ಅದು ಒಂದು ಕಾರಣ ಇರಬಹುದು. ನಾವಾಗದಿಂದ ತಾಳಮದ್ದಲೆ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಮಾತಾಡಿಕೊಂಡು ಬಂದಿದ್ದೇವೆ. ಹೌದು, ತಾಳಮದ್ದಲೆಯಲ್ಲಿ ನಾವು ಹೆಚ್ಚಾಗಿ ಒಬ್ಬ ಕಲಾವಿದ ಬಂದ ಕೂಡಲೇ ಮುಮ್ಮೇಳಕ್ಕೆ ಬರ್ತಾರೆ ಅಂತ. ತಾಳಮದ್ದಲೆ ಮುಮ್ಮೇಳಕ್ಕೆ ಬಂದರೆ ಅರ್ಥಧಾರಿ ಅಂತ ನಾವು ಹೇಳ್ತೇವೆ. ಹೌದು. ಹಾಗಾಗಿ ಕೇವಲ ಮಾತನಾಡುವುದಕ್ಕೂ ಅರ್ಥ ಹೇಳುವುದಕ್ಕೂ ಇರುವಂತಹ ವ್ಯತ್ಯಾಸವೇನು ಅಂತ? ಅದೇ ಮಾತಾಡುವುದು, ಕೆಲವರು ಮಾತಾಡುತ್ತಾರೆ ಅಂದ್ರೆ ಪಾತ್ರವಾಗಿಯೂ ಮಾತಾಡುತ್ತಾರೆ. ಅರ್ಥ ಹೇಳುವುದು ಅಂದ್ರೆ ಏನು ಹೇಳುದು, ಆ ಪಾತ್ರ ಆಗುವುದು. ಈಗ ರಾಮನ ಬಗ್ಗೆ ಹೇಳುವುದು ಮತ್ತು ರಾಮ ಆಗುವುದು ಎರಡಕ್ಕೆ ವ್ಯತ್ಯಾಸ ಉಂಟಲ್ಲ. ರಾಮನು ಅಯೋಧ್ಯೆಯಲ್ಲಿ ಹುಟ್ಟಿದ, ಅಥವಾ ರಾಮ ದಶರಥ ಕೌಸಲ್ಯರಿಗೆ ಮಗನಾಗಿದ್ದ, ರಾಮ ಲಕ್ಷ್ಮಣ ಭರತ ಶತ್ರುಘ್ನನಿಗೆ ಇದು ನಾವು ಪ್ರವಚನ ಮಾಡುವುದು. ಆದ್ರೆ ತಾನೇ ರಾಮ ಆಗುವಾಗ ಆ ಏರಿಳಿತ, ಆ ಏನು ಹೇಳುದು ಭಾವನೆಗಳು, ಆಮೇಲೆ ಪಾತ್ರವಾಗಿ ಪ್ರೇಕ್ಷಕರಿಗೆ ಅವನು ಹೇಗೆ ಕಾಣಬೇಕು ಹಾಗೆ, ಅದು ಬೇಕೇ ಬೇಕು, ಅದು ಅತ್ಯಗತ್ಯ ಅಂತ ನನಗೆ ಅನ್ನಿಸ್ತದೆ. ಮತ್ತು ಸ್ವಯಂ ಪ್ರಜ್ಞೆ. ನಾನೇನು ಹೇಳೋದು ಕೇಳಿದರೆ, ಎಷ್ಟೋ ಸಲ ಏನು ಮಾಡ್ತಾರೆ, ಈಗ ಪಾತ್ರ ಮಾಡುವವನಿಗೆ ರಾಮನ ಬಗ್ಗೆ ತುಂಬ ಗೌರವ ಇರ್ತದೆ, ಅವನು ರಾಮನನ್ನು ಹೊಗಳ್ತಾ ಇರ್ತಾನೆ. ಆದರೆ ಸ್ವತಃ ರಾಮ ಪಾತ್ರ ಆಗುವಾಗ ಅವನ ಬಗ್ಗೆ ಒಂದು ವಾಕ್ಯ ಹೊಗಳಿಕೆ ಅದು ಬರಬಾರ್ದು. ಅವನು ರಾಮ ಅಲ್ವಾ, ಅವನು ಮಿತಭಾಷಿ, ಅವನು ಏನು ಹೇಳಿದ್ರು ನನಗೆ ಗೊತ್ತಿಲ್ಲ ಅಂತ ಹೇಳುದು. ಈಗ ನೀನು ದೇವರು ಅಂತೇಳಿ ಬ್ರಹ್ಮಾದಿಗಳು ಬಂದು ಹೇಳುವಾಗಲೂ ನೀವೇ ಹೇಳ್ತೀರೇನೋ, ಹೌದಾ, ಆದರೆ ನಾನು ರಾಮ ಒಬ್ಬ ಮನುಷ್ಯ, ನಾನು ದಶರಥನ ಮಗ ಅಂತ ತಿಳ್ಕೊಂಡಿದ್ದೇನೆ. ಅಥವಾ ಏನಾದರೂ ಬೇರೆಯವರು ಹೊಗಳಿದ್ರು ಕೂಡ, ಇಲ್ಲಪ್ಪ ನನ್ನ ಗುರುಗಳಾದ ವಿಶ್ವಾಮಿತ್ರರು, ಗುರುಗಳಾದ ವಸಿಷ್ಠರು ನನಗೆ ಕಲಿಸಿದ ಕಾರಣಕ್ಕಾಗಿ ನಾನು ಹೀಗೆ. ಒಂದು ಪಾತ್ರೆಗೆ ಮೌಲ್ಯ ಬರುವುದು ಹೇಗೆ ಕೇಳಿದ್ರೆ, ಅದಕ್ಕೆ ತುಂಬಿಸಿದ ವಸ್ತುವಿನಿಂದ. ಅದಕ್ಕೆ ಹಾಲು ತುಂಬಿಸ್ತಾರೆ, ಪಾಯಸ ತುಂಬಿಸ್ತಾರೆ, ಅಮೃತ ತುಂಬಿಸ್ತಾರೆ, ಅದರಿಂದಾಗಿ ಅದಕ್ಕೆ ಮೌಲ್ಯ ಬರ್ತದೆ. ಹಾಗೆ ನೀವೆಲ್ಲ ದೊಡ್ಡವರು ನನಗೆ ತುಂಬಿಸಿದ ಕಾರಣ ನಾನು ದೊಡ್ಡವನಾದ್ದು ಅಂತ ಹೇಳಬೇಕು ಬಿಟ್ರೆ, ಹೌದೌದು ನನಗೆ ತುಂಬ ಗೊತ್ತುಂಟು ನಾನು ದೊಡ್ಡವ ಅಂತ ಸ್ವತಃ ರಾಮನ ಪಾತ್ರವೇ ಹೇಳುವ ಹಾಗಿಲ್ಲ. ಅದು ಮಾತಾಗಿ ಬಿಡ್ತದೆ ಅಷ್ಟೊತ್ತಿಗೆ ಅಲ್ವಾ. ಆಗ ಪಾತ್ರ ಕೂಡ ಅಲ್ಲಿ ಪಾತ್ರ ಸಾಯ್ತದೆ ಅಷ್ಟೊತ್ತಿಗೆ. ಅದೇ ಈಗ ಕೌರವನು ರಾವಣನ ಮಾಡಿದವ, ಅವನು ಯಾವತ್ತೂ ಸಜ್ಜನಿಕೆ ಪ್ರಕಟ ಮಾಡಲಿಕ್ಕಿಲ್ಲ. ಅವನು ಅಹಂಕಾರವೇ. ಅದು ಒಬ್ಬರು ಭಾಗವತರು ಒಬ್ಬ ಹಿರಿಯ ವೇಷಧಾರಿಗೆ ಹೇಳಿದ್ದಾರೆ, ಇದು ಮಾಡಿ ಎಂಥದ್ದು, ಹಿರಣ್ಯಕಶ್ಯಪು ಮಾಡಿ. ಶ್ರೀಹರಿ ಅಂತ ಹೇಳುವ ಏನೋ ಪ್ರಯೋಗ ಹಿರಣ್ಯಕಶ್ಯಪಿನಿಂದ ಬಂತಂತೆ. ಅದಕ್ಕೆ ಕೆಳಗೆ ಇಳಿದ ಮೇಲೆ ಭಾಗವತರು ಹೇಳುದು, ನೀನು ಹಿರಣ್ಯಕಶ್ಯಪು ಹೌದು ಅಂತ ಆದರೆ ಶ್ರೀಹರಿ ಅಂತ ಹೇಳಲಿಕ್ಕಿಲ್ಲ ಅಂತ. ಶ್ರೀ ಹಾಕ್ಲಿಕ್ಕೆ ಇಲ್ಲ ದೇವರಿಗೆ, ಅವನಿಗೆ ದೇವರ ಬಗ್ಗೆ ಗೌರವವೇ ಇಲ್ಲ, ಹಾಗೆ ಹೇಳಲಿಕ್ಕಿಲ್ಲ. ರಾವಣ ಮಾಡಿದವ ಶ್ರೀರಾಮ ಅಂತ ಹೇಳಲಿಕ್ಕಿಲ್ಲ, ಅವ ರಾಮ ಬರೀ ಕೇವಲ ಮನುಷ್ಯ. ಇದು ಅರ್ಥ ಹೇಳುವುದು ಅಂತ ನನ್ನ ಅನಿಸಿಕೆ. ವ್ಯತ್ಯಾಸಗಳು ಕಾಣಬೇಕು ಅರ್ಥ ಹೇಳುವಲ್ಲಿ. ಮಾತನಾಡುವುದು ಅಂತ ಹೇಳಿದರೆ ಅದು ಎಲ್ಲಿಯೂ ಆಗ್ತದೆ. ಆದರೆ ಅರ್ಥ ಹೇಳುವಾಗ ಮಾತನಾಡಿದಷ್ಟು ಇದಿರಬೇಕು, ಎಂತ ಹೇಳುದು, ಬಿಗಿ ಇರಬಾರದು ಅಂತ. ನಾನು ಅರ್ಥ ಹೇಳಲಿಕ್ಕೆ ಪ್ರಾರಂಭ ಮಾಡುವ ಕಾಲದಲ್ಲಿ ಒಬ್ಬರು ಪಾರ್ಪಕಜಿ ಈಶ್ವರ ಭಟ್ ಅಂತ ಇದ್ರು. ಅವರು ಸ್ವಲ್ಪ ಯಕ್ಷಗಾನದ ಇದಲ್ಲ, ಅವರು ರಾಜಕಾರಣಿ, ಸಮಾಜ ಸೇವಕ, ನನ್ನ ತಂದೆಯ ಸ್ನೇಹಿತ. ಅವರೊಂದು ಮಾತು ಹೇಳಿದ್ರು, ನೀನು ಅರ್ಥ ಹೇಳುವಾಗ ಬಿಗಿ ಪಲಾಗ, ಬಿಗು ಇರಬಾರದು ನಿನಗೆ. ನೀನು ನನ್ನ ಜೊತೆಗೆ ಕೂತು ಹೇಗೆ ಜಗಲಿಯಲ್ಲಿ ಮಾತನಾಡುತ್ತೀಯೋ ಅದೇ ಒಂದು ಸಹಜವಾದ ಭಾವದಿಂದ ಅರ್ಥ ಹೇಳಬೇಕು. ಆದರೆ ಪಾತ್ರ ಆಗಬೇಕು, ಮಾತಾಡಬೇಕು ಮತ್ತು ಪಾತ್ರ ಆಗಬೇಕು. ಅದು ಅನುಭವದಿಂದ ಬರಬೇಕು. ಅಂದ್ರೆ ನಮ್ಮ ಸುತ್ತಮುತ್ತಲೇ ಎಲ್ಲವೂ ನಡೆಯುವ ಹಾಗಿದ್ರೂ ಕೂಡ ಆ ಲೋಕಕ್ಕೆ ನಾವು ಅವರನ್ನು ಕರ್ಕೊಂಡು ಹೋಗ್ಬೇಕು. ಮಾತು ಸರಳವಾಗಿರಬೇಕು, ಆದರೆ ಪಾತ್ರ ಆಗಿರಬೇಕು. ಅದು ಅರ್ಥ ಹೇಳೋದು. ಎಷ್ಟೋ ಸಲ ನಮಗೆ ಕಾಣುತ್ತದೆ ಚಂದ ಮಾತಾಡಿದ್ರು ಅಂತ, ಆದರೆ ಅವನು ಪಾತ್ರ ಆಗಿರುವುದಿಲ್ಲ. ಯಾವುದು ಉದಾಹರಣೆಗಳನ್ನು ಕೊಡ್ತಾ ಇರ್ತಾನೆ. ಕಲಿಯುಗದ್ದು ಬರ್ತದೆ, ಎಲ್ಲ ಬರ್ತದೆ, ಮಾತು ಚಂದ ಮಾತಾಡ್ತಾರೆ, ಅರ್ಥ ಆಗಿರುವುದಿಲ್ಲ. ಅದರ ಜೊತೆಗೆ ಗುರುಗಳೇ ತಾವು ಭಾಗವತಿಕೆಯನ್ನು ಕೂಡ ಕಲ್ತವ್ರೆ. ಸ್ವಲ್ಪ ಅಭ್ಯಾಸ. ಈಗ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಹೇಗೆ ಅಂತ ಕೇಳಿದ್ರೆ,
ಒಂದು ಯಾವುದಾದ್ರೂ ತರಗತಿಗೆ ಸೇರಿದ್ರು ಅಂತಾದ್ರೆ ಯಾವಾಗ ನಮ್ಮ ಪಾಠ ಮುಗಿತದೆ, ಯಾವಾಗ ನಾವು ತರಗತಿಗೆ ಹೋಗುದು ನಿಲ್ಲಿಸಬಹುದು ಅಂತ ಕಾಯ್ತಿರ್ತಾರೆ. ಆದ್ರೆ ತಾವು ಮಾಂಬಾಡಿ ಗುರುಗಳ ಬಳಿ ಹೆಚ್ಚು ಕಡಿಮೆ ಸತತವಾಗಿ 7 ವರ್ಷ ಹೋಗಿದ್ದೆ. ಹೌದು. ಅದು ಕೂಡ ತಾವೊಬ್ಬ ಕಲಾವಿದರಾದ ಮೇಲೆ ಕೂಡ ಈ ರೀತಿ 7 ವರ್ಷ ಹೋಗ್ಬೇಕು ಅಂತಿದ್ರೆ ಅದರ ಹಿಂದೆ ಕಾರಣ ಏನು ಅಂತ? ಕಾರಣಗಳು ಅಂತ ಹೇಳಿದರೆ, ಒಂದು ಸಣ್ಣ ಮಕ್ಕಳನ್ನು ನೀವು ಭಾಗವತಿಕೆಗೆ ಅಥವಾ ಸಂಗೀತಕ್ಕೆ, ಭರತನಾಟ್ಯಕ್ಕೆ ಯಾವುದಕ್ಕೆ ಕಳಿಸಿದ್ರು ಅವರಿಗೆ ಅದರಲ್ಲಿ ಸ್ವತಃ ಆಸಕ್ತಿ ಇರುವುದಿಲ್ಲಲ್ಲ. ಎಷ್ಟೋ ಸಲ ತಂದೆ ತಾಯಿಂದರ ಒತ್ತಾಯಕ್ಕೆ ಹೋಗುದು, ಆಮೇಲೆ ಅದರಲ್ಲಿ ಆಸಕ್ತಿ ಬೆಳೆಯುವುದು ಕೆಲವರಿಗೆ, ಅಲ್ವಾ? ಆಮೇಲೆ ಅವರು ಸ್ವತಃ ಆಸಕ್ತಿಯಿಂದ ಹೋಗ್ತಾರೆ. ಈಗ ಎಷ್ಟೋ ಜನ ಹುಡುಗರನ್ನು ಅಥವಾ ಮಕ್ಕಳನ್ನು ನಾನು ನೋಡಿದ್ದೇನೆ, ಅವರು ಅವರಷ್ಟಾಗಿ ಕೂತಲ್ಲಿ ಕೂಡ ಹೀಗೆ ಕೈಯಲ್ಲಿ ಹೀಗೆ ಮಾಡಿಕೊಂಡಿರ್ತಾರೆ, ಅಂದರೆ ಅಥವಾ ಹೀಗೆ ಮಾಡಿಕೊಂಡಿರ್ತಾರೆ. ಚೆಂಡೆ ಮದ್ದಳೆ ಅಲ್ಲಿಯೂ ಅಭ್ಯಾಸ ಮಾಡ್ತಾ ಇದ್ದಾರೆ. ಆಸಕ್ತಿ ಇದ್ದವರು ಇಲ್ಲ ಅಂತ ಅಲ್ಲ, ಇಲ್ಲದವರು ಇದ್ದಾರೆ. ಎಷ್ಟೋ ಮಂದಿ 100ರಲ್ಲಿ 90% ಹೆಚ್ಚು ತಂದೆ ತಾಯಿಂದರ ಒತ್ತಾಯಕ್ಕೆ ಹೋಗ್ತಾರೆ. ಮನೆಯಲ್ಲಿ ಬಂದು ಪ್ರಾಕ್ಟೀಸ್ ಮಾಡೋದು ತಂದೆ ತಾಯಿಂದರ ಒತ್ತಾಯಕ್ಕೆ. ಅಂಥವ್ರು ಒಮ್ಮೆ ಕ್ಲಾಸ್ ಮುಗಿದ್ರೆ ಸಾಕು ಅಂತ ಇರ್ತಾರೆ. ಆದರೆ ನಾನು ಹೋದ್ದು ಸ್ವಯಂ ಆಸಕ್ತಿಯಿಂದ. ನಾನು 28 ವರ್ಷ ಕಳೆದು ತಾಳಮದ್ದಲೆ ಅರ್ಥ ಹೇಳಲಿಕ್ಕೆ ಪ್ರಾರಂಭ ಮಾಡಿ ಮತ್ತೆಯೂ ಸ್ವಲ್ಪ ಸಮಯ ಕಳೆದ ಮೇಲೆ ತಾಳಮದ್ದಳೆಯಲ್ಲಿ ಅರ್ಥ ಹೇಳಬೇಕಾದ್ರೆ ಭಾಗವತಿಕೆ ಗೊತ್ತಿದ್ದರೆ ಒಳ್ಳೆಯದು ಅಂತ ತಿಳಿದು ನಾನು ಕ್ಲಾಸಿಗೆ ಹೋದ್ದು. ಅದು ಅದೇ ಜಾಗದಲ್ಲಿ, ಇಲ್ಲಿ ನಾನಾಗ ಹೇಳಿದ ಪಡಿಬಾಗಿಲು ವಿದ್ಯಾಗಿರಿ ಅಳಿಕೆಗೆ ತಿರುಗುವಲ್ಲಿ, ಅದೇ ಶಾಲೆಯಲ್ಲಿ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರದ್ದು ಹಿಮ್ಮೇಳ ಕ್ಲಾಸ್ ಆಗ್ತಾ ಇತ್ತು. ನಾನು ಹೋಗಿ ಸೇರಿದೆ. ಇನ್ನೊಂದು ವಿಶೇಷ ಏನು ಕೇಳಿದರೆ, ಅದು ಸಂಜೆ 4:15 ಗಂಟೆಯಿಂದ 8:30 ಗಂಟೆವರೆಗೆ ಕ್ಲಾಸು. 12 ಜನ ಅಥವಾ ಹೆಚ್ಚು ಜನ ಮಕ್ಕಳು ಬಂದು ಕಲಿತಾ ಇದ್ರು. ಅಲ್ಲಿ ಬಾಗಿಲು ತೆಗೆದು ಮದ್ದಳೆ ತಂದಿಟ್ಟು ಗುರುಗಳನ್ನು ಬಸ್ ಇಳಿದಲ್ಲಿಂದ ಕರ್ಕೊಂಡು ಬಂದುಕೊಂಡಿದ್ದದ್ದು ನಾನೇ. ಹಾಗಾಗಿ ನನಗೆ 4:15 ಇಂದ 8:30ವರೆಗೂ ಕ್ಲಾಸ್ ಆಗ್ತಾ ಇತ್ತು. ನಾನು ಕೂತು ಉಳಿದವರೆಲ್ಲರ ಕ್ಲಾಸನ್ನು ನೋಡ್ತಾ ಇದ್ದೆ. ಉಳಿದವರು ಹೇಗೆ ಅಂದರೆ ಅವರ ಕ್ಲಾಸಿಗೆ ಆಗುವಾಗ ಬರೋದು, 1/4 ಗಂಟೆ ಅರ್ಧ ಗಂಟೆ ಅವರ ಕ್ಲಾಸಿಗೆ ಅವರು ಹೋದರು. ನಾನು ಹಾಗಲ್ಲ, ನಾನು ಚೆಂಡೆ ಕ್ಲಾಸ್ ಮಾಡೋದನ್ನು ಕೇಳ್ತಿದ್ದೆ, ಮದ್ದಳೆಯದ್ದು ಕೇಳ್ತಿದ್ದೆ, ಭಾಗವತಿ ಕೇಳ್ತಿದ್ದೆ. ಸ್ವತಃ ನನಗೂ ಒಂದು ಅರ್ಧ ಗಂಟೆ ಪಾಠ ಆಗ್ತಿತ್ತು. ನನಗೆ ಸ್ವತಃ ಆದ ಪಾಠಕ್ಕಿಂತಲೂ ಉಳಿದವರದ್ದು ಕೇಳಿ ಕಲ್ತದ್ದು ಹೆಚ್ಚು. ನಾನು ಅದು ಗಮ್ಮತ್ತಾಗ್ತಿತ್ತು ಅವರ ಪಾಠ. ಅವರು ಬೈತಿರ್ಲಿಲ್ಲ, ಆದರೆ ತಮಾಷೆ ಮಾಡಿ ಒಂದು ರೀತಿಯಲ್ಲಿ ಅದು ಮಾಡ್ತಿದ್ರು. ಹಾಗಾಗಿ ಹೇಳಿಕೊಡುವಾಗೆಲ್ಲ ಅದು ತುಂಬ ಸಂತೋಷ ಕೊಡ್ತಿತ್ತು. ಹಾಗೆ ನನಗೆ ಸ್ವತಃ ಆಸಕ್ತಿ ಇದ್ದ ಕಾರಣ ನಾನು ಸತತ 7 ವರ್ಷಗಳ ಕಾಲ ಹೋದೆ. ಅವರೆಲ್ಲ ಕಲಿಸಿದ್ದಾರೆ. ನನಗೆಷ್ಟು ನೆನಪುಂಟು ಈಗ ಅಂತ ಹೇಳೋದು ಬೇರೆ ವಿಷಯ, ಆದರೆ ಎಲ್ಲವನ್ನು ಕಲಿತೆ. ಸ್ವಲ್ಪ ಸ್ವಲ್ಪ ಹಿಮ್ಮೇಳವನ್ನು ಮತ್ತು ಭಾಗವತಿಕೆಯನ್ನು ಎಲ್ಲ ಕಲಿತೆ. ನನಗೆ ಆಸಕ್ತಿ ಇದ್ದ ಕಾರಣ ಅದಾಯಿತು ಅಷ್ಟೇ. ಮತ್ತೆ ಅಲ್ಲಿ ಕ್ಲಾಸ್ ಇರ್ತಿದ್ರೆ ನಾನು ಹೋಗ್ತಿದ್ದೇನೇನೋ. ಮತ್ತೆ ಮಕ್ಕಳು ಕಡಿಮೆಯಾಗಿ 2009ನೇ ಇಸವಿಗೆ ಆಗುವಾಗ ಅದು ನಿಂತಿತ್ತು ಅಲ್ಲಿ. ಆಮೇಲೆ ವಿಟ್ಲಕ್ಕೆ ಆಯಿತು. ವಿಟ್ಲಪೇಟೆಯಲ್ಲಿ ರಾಮ ಮಂದಿರ ಏನೋ ಉಂಟು, ಅಲ್ಲಿ ಕ್ಲಾಸು ಮತ್ತೆ ಬೇರೆಯವರು ಮುಂದುವರಿಸಿದ್ರು. ಮತ್ತೆ ನನಗೆ ತಾಳಮದ್ದಳೆ ಹೆಚ್ಚಾದ ಕಾರಣ ನನಗೂ ಕೂಡ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ, ಇಲ್ಲದೆ ನಾನು ಹೋಗ್ತಿದ್ದೆ. ಈಗ ತಾವು ಭಾಗವತಿಕೆ ಕಲ್ತದ್ರಿಂದ ಏನು ಹೇಳ್ತಾರೆ, ಈ ಸಂಗೀತದ ಬಗ್ಗೆ ಎಲ್ಲ ಜ್ಞಾನ ಇದ್ದದ್ರಿಂದ, ಬೇರೆ ಬೇರೆ ಪದ್ಯಗಳನ್ನು ನೋಡಿದ್ರಿಂದ, ತಾವು ತಾಳಮದ್ದಲೆಯಲ್ಲಿ ಅರ್ಥವನ್ನು ಹೇಳಬೇಕು ಅಂತಾದ್ರೆ ಅಥವಾ ಒಂದು ಪಾತ್ರವನ್ನು ಪ್ರಸ್ತುತಿ ಮಾಡಬೇಕು ಅಂತಾದ್ರೆ ಆ ಭಾವನಾತ್ಮಕತೆ ಏನು ಹೇಳ್ತಾರೆ, ಭಾವನಾತ್ಮಕ ಪಾತ್ರಗಳಿಗೆ ಒಗ್ಗಿಕೊಳ್ಳಿಕ್ಕೆ ತಮ್ಗೇನಾದ್ರೂ ಅದು ಪ್ರಭಾವ ಬೀರಿದೆ? ಖಂಡಿತ, ತುಂಬ. ನಮಗೆ ಅಂದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದರೆ, ಅದಕ್ಕೆ ಬೇರೆ ಬೇರೆ ವಾದಗಳುಂಟು. ಶ್ರುತಿಯಲ್ಲಿ ಅರ್ಥ ಇದ್ದರೆ ಒಳ್ಳೆಯದು ಅಂತಲೇ ಹೇಳುವ ನಾನು. ಅದು ಆವರಣ ನಿರ್ಮಾಣ ಮಾಡ್ತದೆ. ಇನ್ನೊಂದು ಭಾಗವತರಿಗೆ ತುಂಬ ಸುಲಭ ಆಗ್ತದೆ. ನಿಮ್ಮ ಅರ್ಥ ಶ್ರುತಿಯಲ್ಲಿ ಇಲ್ಲ ಅಂತ ಆದರೆ, ಅದು ಆಟದಲ್ಲಿ ಆದರೂ ತಾಳಮದ್ದಳೆಯಲ್ಲಿ ಆದರೂ ನೀವು ಯಾವುದೋ ಶ್ರುತಿಯಲ್ಲಿ ಅಂದರೆ ನಿಮಗಿಷ್ಟ ಬಂದಾಗೆ ಮಾತಾಡಿದರೆ ನೆಕ್ಸ್ಟ್ ಭಾಗವತರಿಗೆ ಪದ್ಯ ತೆಕ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅವರೇ ಶ್ರುತಿ ಬಿಡುವ ಅಂದರೆ, ಸ್ವಲ್ಪ ಅನುಭವಿ ಅಲ್ಲದ ಭಾಗವತ ಆದರೆ ಅವನೇ ಶ್ರುತಿ ಬಿಡುವ ಸಾಧ್ಯತೆ ಉಂಟು. ಹಾಗಾಗಿ ಯಕ್ಷಗಾನದಲ್ಲಿ ನೀವು ಶ್ರುತಿಬದ್ಧವಾಗಿ ಮಾತಾಡಬೇಕಾದ್ರೆ ಒಂದು ಆ ಶ್ರುತಿಯ ಬಗ್ಗೆ ಕಲ್ಪನೆ ಬೇಕು. ಶ್ರುತಿಯ ಬಗ್ಗೆ ಕಲ್ಪನೆ ಬೇಕು ಅಂತಾದರೆ ಭಾಗವತಿಗೆ ಗೊತ್ತಿದ್ರೆ ಒಳ್ಳೆಯದು. ಅಂದರೆ ಭಾಗವತಿಗೆ ಗೊತ್ತಿದ್ದವನಿಗೆ ಮಾತ್ರ ಶ್ರುತಿ ಗೊತ್ತಿರೋದು ಹೇಳೋದಲ್ಲ, ನಾನು ಇಲ್ಲದವರು ಎಷ್ಟೋ ಜನ ಇದ್ದಾರೆ. ಇನ್ನೊಂದು ಮುಖ್ಯ ವಿಷಯ ನಾನು ಆಗ ಹೇಳಿದ ಹಾಗೆ, ತಾಳಮದ್ದಳೆ ಆಗಲಿ, ಬಯಲಾಟ ಆಗಲಿ, ವೇಷ ಹಾಕುವವನಿಗೆ, ಅರ್ಥ ಹೇಳುವವನಿಗೆ ಪದ್ಯ ಬಾಯ್ಪಾಠ ಬಂದರೆ ಒಳ್ಳೆಯದು. ಪದ್ಯ ನಿಮಗೆ ಬಾಯ್ಪಾಠ ಬರಬೇಕಾದ್ರೆ ರಾಗ ಶ್ರುತಿ ಗೊತ್ತಿದ್ರೆ ತುಂಬ ಒಳ್ಳೆಯದು. ನೀವು ಸುಮ್ಮನೆ ಒಂದು ಪದ್ಯವನ್ನು ಹೇಳುವುದಕ್ಕೂ ರಾಗದಲ್ಲಿ ಹೇಳುವುದಕ್ಕೂ ತುಂಬ ವ್ಯತ್ಯಾಸ ಉಂಟಲ್ಲ. ರಾಗದಲ್ಲಿ ಹೇಳುವಾಗ ಬಹಳ ಬೇಗ ನಿಮಗೆ ಬರ್ತದೆ ಅದು, ನಾನಾಗ ಹೇಳಿದ ಹಾಗೆ. ಈಗ ವೀರ ದಶರಥ ನೃಪತಿ ಇನಕುಲ ವಾರಿಧಿಗೆ ಪ್ರತಿ ಚಂದ್ರನು ಅಂತ ಹೇಳುವುದಕ್ಕೂ ವೀರ ದಶರಥ ನೃಪತಿ ಇನಕುಲ ವಾರಿಧಿಗೆ ಪ್ರತಿ ಚಂದ್ರನು, ಇದು ಬಹಳ ನಮಗೆ ಅನುಕೂಲ ಹೇಳಲಿಕ್ಕೆ, ಮತ್ತೆ ನನಗೂ ಕೇಳುವಾಗ ಬಹಳ ಬೇಗ ಬರ್ತದೆ. ಹಾಗಾಗಿ ಸ್ವರದ ಏರಿಳಿತ
ಅರ್ಥದಲ್ಲಿ ಭಾವನೆಯನ್ನು ತರುವುದು, ಮತ್ತೆ ಹಾಡುವಾಗ ಸ್ವಲ್ಪ ಸ್ವಲ್ಪ ಭಾಗವತರ ಮಧ್ಯೆ ಸ್ವರ ಸೇರಿಸುವುದು. ಅದು ಸ್ವಲ್ಪ ಕೆಲವರು ಅದಕ್ಕೆ ಆಕ್ಷೇಪ ಮಾಡುವವರು ಇದ್ದಾರೆ, ಆದ್ರೆ ತುಂಬಾ ಜನ ನನ್ನ ಹೇಳ್ತಾರೆ, ನೀವು ಇವತ್ತು ಸ್ವಲ್ಪ ಭಾಗವತರೊಟ್ಟಿಗೆ ಹಾಡಬೇಕು ಅಂತ. ನಾನು ಅರ್ಥಕ್ಕೆ ಬರುವಾಗ ಪದ್ಯಾಣ ಗಣಪಣ್ಣ ಎಲ್ಲ ನನ್ನ ಹತ್ರ ತುಂಬಾ ಒತ್ತಾಯ ಮಾಡಿ ಹಾಡಿಸಿಕೊಂಡಿದ್ರು, ಭಾಮಿನಿಗಳನ್ನೆಲ್ಲ ಅವರ ಜೊತೆಯಾಗಿ ಹಾಡಿಸಿಕೊಂಡಿದ್ರು. ಈಗ ಎಲ್ಲರೂ ಹೊಳ್ಳರು ಅಥವಾ ಮತ್ತಿನ ಭಾಗವತರೆಲ್ಲ ಒಟ್ಟಿಗೆ ಒಂದು ಗಮ್ಮತ್ತಿಗೆ ಅಂತ ಹೇಳಿದ್ರು. ಆಗ ನಮ್ಮದು ಶ್ರುತಿಯಲ್ಲಿಲ್ಲದಿದ್ರೆ ಪಾಪ ಅವರನ್ನು ಕೊಂದಾಗ ಆಗ್ತದೆ ಭಾಗವತರನ್ನು. ಹಾಗಾಗಿ ಯಾವ ನೆಲೆಯಿಂದ ನೋಡಿದ್ರು ಯಕ್ಷಗಾನ ಭಾಗವತಿಗೆ ಕಲ್ತದ್ದು ಪದ್ಯಗಳ ಬಾಯ್ಪಾಠಕ್ಕೆ, ಶ್ರುತಿಗೆ, ಭಾವನೆಗೆ, ಎಲ್ಲದಕ್ಕೂ ಕೂಡ ಖಂಡಿತ. ಈಗ ತಾವೇನಾದ್ರೂ ಏನ್ ಹೇಳ್ತೇವೆ, ಈಗ ಉಳಿದವರು ತಮ್ಮನ್ನ ನೋಡ್ಬೇಕು ಅಂತಾದ್ರೆ, ಒಬ್ಬ ಕಲಾವಿದನಾಗಿ ನೋಡ್ಬೇಕು ಅಂತಾದ್ರೆ, ತಾವು ಭಾಗವತಿಕೆ ಮಾಡುವಾಗ ಅಥವಾ ಅರ್ಥ ಹೇಳುವಾಗ ಯಾರ ಅನುಸರಣೆ ಆಗ್ಲಿ ಮಾಡುವವರಲ್ಲ. ಇಲ್ಲ, ತಾವು ತಮ್ಮ ಸ್ವಂತಿಕೆಯನ್ನ ಮುಂಚಿಂದ ಕೂಡ ಅದೇ ರೀತಿ ಕಾಪಾಡಿಕೊಂಡು ಬಂದವರು. ಹೌದು, ಅದು ಬಹಳ ಕಷ್ಟ ಕೂಡ. ಯಾಕಂದ್ರೆ ಇವತ್ತು ಹೆಚ್ಚು ಕಡಿಮೆ ಎಲ್ಲರೂ ಕೂಡ ನಾನು ಅವರ ಶೈಲಿಯಲ್ಲಿ ಹಾಡ್ತೇನೆ ಅಥವಾ ಈ ರೀತಿ ಇರಬೇಕು ನನ್ನ ಶೈಲಿ, ನನ್ನ ಸ್ವರ ಈ ರೀತಿ ಬರಬೇಕು ಅಂತೆಲ್ಲ ಹೇಳುವವರ ಮಧ್ಯೆ ತಾವು ಮೊದಲಿಂದ ಕೂಡ ಅದನ್ನು ಕಾಯ್ದುಕೊಂಡು ಬರುದು ಅಂತ ಹೇಳಿದ್ರೆ ಸುಲಭ ಅಲ್ಲ. ಹಾಗಾಗಿ ಈ ಸ್ವಂತಿಕೆ ಮನೋಧರ್ಮವನ್ನ ಹೇಗೆ ಕಾಪಾಡಿಕೊಂಡು ಬಂದ್ರಿ? ಅದು ಬಹುಶಃ ನನ್ನ ಜೀವನದಿಂದ ಬಂದದ್ದು ಇರಬಹುದು. ನನಗಂದ್ರೆ ನನಗೆ ನಾನೇ ಇರಬೇಕು ಹೊರತು ಇನ್ನೊಬ್ಬರ ಹಾಗೆ ನಾನಾಗುವುದು ನನಗೆ ಇಷ್ಟ ಇಲ್ಲ. ಅದು ಸಣ್ಣವನೇ ಆಗಿರ್ಬೋದು, ನಾನು ಇನ್ನೊಬ್ಬರ ಹಾಗೆ ಅವ ಅಂತ ಹೇಳಿಸಿಕೊಳ್ಳುವುದು ನನ್ನ ಮೊದಲಿಂದಲೇ ಹಾಗೆ. ನನ್ನ ಬದುಕಿನಲ್ಲಾದರೂ ಅಷ್ಟೇ, ಯಾರು ಏನು ಹೇಳ್ತಾರೆ ಅಂತೇಳಿ ನಾನು ತಲೆ ಕೆಡಿಸಿಕೊಂಡಂತೆ ಇಲ್ಲ. ನನಗೊಂದು ಹೀಗೆ ಅಂತೇಳಿ ಬಂದರೆ ನಾನು ಹಾಗೆ ಮಾಡೋದು. ಹಾಗೆ ಅವನು ಹಾಗೆ ಮಾಡಿದ್ದಾನೆ, ಅದು ನನಗೆ ಬೇಡ, ನನ್ನದು ಹೀಗೆ ಅಂತ. ಹಾಗಾಗಿ ಅರ್ಥ ಹೇಳುವಾಗಲೂ ನಾನು ಮಾಡೆಲ್ ಅಂತ ಇಟ್ಟುಕೊಳ್ಳಿಲ್ಲ. ಆದರೆ ನನಗೆ ಸ್ವಲ್ಪ ಶಂಭು ಶರ್ಮ ಅವರು ವಿಟ್ಲ ಅವರ ಶೈಲಿ ಇಷ್ಟ ಆಗ್ತಿತ್ತು. ಯಾಕೆಂದ್ರೆ ಚುಟುಕಿನ ಅರ್ಥ ಅವರು ಪದ್ಯವನ್ನು ಫುಲ್ ಕವರ್ ಮಾಡುತ್ತಾರೆ, ಎಲ್ಲಿಯೂ ದೀರ್ಘ ಮಾಡುವುದಿಲ್ಲ. ಹೇಳಬೇಕಾದ ಪದ್ಯದ ಅರ್ಥವನ್ನು ಬಹಳ ಜನಗಳಿಗೆ ಮುಟ್ಟುವ ಹಾಗೆ ಹೇಳಿಬಿಡ್ತಾರೆ. ಹಾಗೆ ನನ್ನದು ಅವರ ಶೈಲಿ ಅಲ್ಲ, ಆದರೆ ಅವರ ಅರ್ಥವನ್ನು ನಾನು ಇಷ್ಟಪಡ್ತಿದ್ದೆ. ಹಾಗೆ ಮತ್ತೆ ಭಾಗವತಿಕೆಯಲ್ಲಿ ನಾನು ಪದ್ಯಾಣ ಗಣಪಣ್ಣನ ಅಭಿಮಾನಿ. ಉಳಿದ ಭಾಗವತರ ಪದ್ಯ ಇಷ್ಟ ಇಲ್ಲ ಅಂತ ಅಲ್ಲ, ಆದ್ರೆ ನನಗೆ ಅವರು ಜಾಸ್ತಿ ಇಷ್ಟ. ಅವರು ಜಾಸ್ತಿ. ಹಾಗೆಂದ ನನ್ನ ಪದ್ಯದಲ್ಲಿ ಅವರ ಅನುಸರಣೆ ಆಗ್ಲಿಲ್ಲ, ಅದು ನನ್ನ ಸಾಮರ್ಥ್ಯಕ್ಕೂ ಮೀರಿದ್ದು ಹಾಗಾದ್ರೆ ಇಷ್ಟಪಡ್ತೇನೆ ಅವರನ್ನು ತುಂಬಾ. ಹಾಗಾಗಿ ನನಗೊಂದು ಮಾಡೆಲ್ ಅಂತ ಇಟ್ಟುಕೊಂಡು ನಾನು ಬರದ ಕಾರಣ ಭಾಗವತಿಗೆ ಕಲಿಯುವಾಗಲೂ ನಾನು ತಾಳಮದ್ದಲೆಗೆ ಪ್ರಯೋಜನ ಆಗಲಿ ಅಂತ ಕಲ್ತದ್ದು ಬಿಟ್ರೆ, ಅಮ್ಮಣ್ಣಯ್ಯರಾಗೆ ಹೇಳಬೇಕು, ಹೊಳ್ಳರಾಗೆ ಹೇಳಬೇಕು, ಗಣಪಣ್ಣನಾಗೆ ಹೇಳಬೇಕು ಅಂತೇಳಿ ಒಂದು ಕಲ್ಪನೆ ಇಟ್ಟುಕೊಂಡು ಹೋದಲ್ಲ. ಅರ್ಥಕ್ಕೆ ನಾನು ಹೋಗುವಾಗಲೂ ಸುಮ್ಮನೆ ಒಂದು ತಮಾಷೆಗೆ ಒಂದು ಹೇಳುವ ಅಂತ ಹೇಳಿ ಹೋದ್ದು ಬಿಟ್ರೆ, ಶೇಣಿಯವರ ಹಾಗೆ ಆಗಬೇಕು, ಸಾಮಗರ ಹಾಗೆ ಆಗಬೇಕು, ಕುಂಬಳೆಯವರ ಹಾಗೆ ಆಗಬೇಕು ಅಂತ ಹೇಳುವ ಒಂದು ಮಾಡೆಲ್ ಇಟ್ಟುಕೊಂಡು ಹೋದಲ್ಲ. ಹಾಗಾಗಿರ್ಬೋದು ಬಹುಶಃ ನನ್ನದೇ. ಹೌದು. ಅದರ ಜೊತೆಗೆ ಗುರುಗಳೇ, ತಾವು ಹೆಚ್ಚು ಕಡಿಮೆ ಎಲ್ಲ ವಿಷಯವನ್ನು ಕೂಡ ಕೂಲಂಕಷವಾಗಿ ಗಮನಿಸುವಂತಹ ಒಬ್ಬ ವ್ಯಕ್ತಿ. ಈಗ ಕಲೆಯ ವಿಷಯಕ್ಕೆ ಬಂದಾಗ ತುಂಬಾ ಜನರ ಮಧ್ಯೆ ಒಂದು ಜಿಜ್ಞಾಸೆ ಬರ್ತದೆ, ಯಾವುದು ಕಲೆಗಾಗಿ ಕಲಾವಿದನು ಅಥವಾ ಕಲಾವಿದನಿಗಾಗಿ ಕಲೆಯೋ ಅಂತ. ಅದು ಕೂಡ ಈಗೀಗಿನ ಸಮಯದಲ್ಲಿ ಬಹಳ ಚರ್ಚೆಯಲ್ಲಿರುವಂತಹ ವಿಷಯಗಳಲ್ಲಿ ಅದು ಒಂದು. ಹಾಗಾಗಿ ಈ ಜಿಜ್ಞಾಸೆಗೆ ತಮ್ಮ ನಿಲುವೇನು ಅಂತ? ಸ್ಪಷ್ಟ ನಿಲುವಲ್ವ, ಕಲೆ ಇಲ್ಲದೆ ಬೇರೆ ಯಾವುದೂ ಇಲ್ಲ ಅಂತೇಳಿ. ಕಲಾವಿದನಿಗಾಗಿ ಕಲೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕಲೆ ಅನ್ನುವುದು ಒಂದು ಪ್ರವಾಹ. ಅದು ಯಾವಾಗ ಪ್ರಾರಂಭ ಆಯಿತು ಅಂತಲೂ ನಮಗೆ ಗೊತ್ತಿಲ್ಲ, ಹೇಗೆ ಪ್ರಾರಂಭ ಆಯಿತು ಅಂತಲೂ ಗೊತ್ತಿಲ್ಲ. ಮತ್ತು ನಾವೆಲ್ಲ ಹೋದ ಮೇಲೂ ಅದು ಯಾವುದೋ ರೂಪದಿಂದ ಇನ್ನೊಬ್ಬರು ಅದನ್ನು ಮುಂದುವರಿಸ್ತಾ ಇರ್ತಾರೆ ಅಲ್ವಾ. ರೀಲೆ ಕೋಲಿನ ಹಾಗೆ 100 ಮೀಟರ್ ಓಡಿದವ ಇನ್ನೊಬ್ಬನ ಕೈಗೆ ಕೊಡ್ತಾನೆ, ಆಮೇಲೆ ಇನ್ನೊಬ್ಬನ ಕೈಯಿಂದ ಕೈಗೆ ಅದು ಹೋಗ್ತಾ ಇರ್ತದೆ. ಹಾಗೆ ಕಲೆ ಅನ್ನೋದು ಶಾಶ್ವತ. ನಾವು ಕಲಾವಿದರೆಲ್ಲ ಇಂಥದ್ದು. ಡಿ ವಿಜಯ್ ಅವರು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ ಹಾಗೆ, ದಿನವೂ ಹಳಸುವವು, ದಿನವೂ ಕೊಳೆಯುವು. ನೀನು ಎಂತಹ ಟ್ರೋಫಿಯನ್ನು ಪಡಿ, ಎಂಥದ್ದೇ ಮಾಡು, 4 ದಿನ. ನಾವು ಸುಮ್ಮನೆ ಹೊಗಳಿಕೊಳ್ಳುವುದು, ನಾನಿಲ್ಲದಿದ್ರೆ ಮತ್ತೊಂದಿಲ್ಲ ಅಂತ. ಅಜ್ಜಿಯ ಕೋಳಿ ಕೂಗದಿದ್ರೆ ಹಾಗೆ. ಎಷ್ಟು ದೊಡ್ಡ ಸ್ಟಾರ್ ಆಗಲಿ, ಅವನು ರಂಗದಲ್ಲಿ ಇರುವಲ್ಲಿವರೆಗೆ ಮಾತ್ರ. ನೋಡೊಬ್ಬ ಭಾಗವತನಿಗೆ ಸ್ವರ ಇಲ್ಲದೆ ಹೋಗ್ಲಿ, ಒಬ್ಬ ಕುಣಿಯುವವನಿಗೆ ಕಾಲು ನೋವು ಕೈ ನೋವಾಗಿ ಕುಣಿಯೋದು ನಿಲ್ಲಿಸ್ಲಿ, ಒಬ್ಬ ಆಟಗಾರ, ನನಗೆ ಕ್ರಿಕೆಟ್ ಪ್ರೀತಿ ಇದ್ದ ಕಾರಣ ಹೇಳೋದು, ಅವನು ರಿಟೈರ್ಡ್ ಆಗಲಿ ಮತ್ತೆ 1 ವರ್ಷ ಕಳೆಯುವಾಗ ಅವನ ನೆನಪಿರುವುದಿಲ್ಲ. ಅದೇ ಹೌದಾದ್ರೆ ಆಗ ಆಟವೇ ಇಲ್ಲದೆ ಆಗಬೇಕಲ್ಲ, ಕಲೆಯೇ ಸಾಯ್ಬೇಡುವ. ಹಾಗಾಗಿ ಇವರೆಲ್ಲ ಅದಲ್ಲಿ ಬಂದು ಹೋಗುವವರು ಬಿಟ್ರೆ ಕಲೆ ಶಾಶ್ವತ, ಕಲೆಯೇ ಉಳಿಯುವುದು. ಹಾಗಾಗಿ ಕಲೆಯಿಂದ ಕಲಾವಿದ ಹೊರತು ಕಲಾವಿದನಿಂದ ಕಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಲಾವಿದ ಮೆರೆಯುವುದು ಕೂಡ ಕಲೆಯ ನೆರಳಿನಲ್ಲಿ ಅಲ್ವಾ. ಅವನು ಎಷ್ಟು ಚಂದ ಮಾಡಿದ್ರು
ಯಕ್ಷಗಾನದಲ್ಲಿ ಅವ ಚಂದ ಮಾಡಿದ ಅಂತ ಹೇಳೋದು ಬಿಟ್ರೆ, ತಾಳಮದ್ದಳೆಯಲ್ಲಿ ಒಳ್ಳೆ ಅರ್ಥ ಹೇಳೋದು ಬಿಟ್ರೆ ಅವನಿಂದಾಗಿ ತಾಳಮದ್ದಲೆ ಅಲ್ವಲ್ಲ. ಹಾಗಾಗಿ ಈಗ ಗುರುಗಳೇ, ತಾವು ಅರ್ಥಧಾರಿಯೂ ಹೌದು, ಭಾಗವತಿಕೆಯನ್ನು ಕೂಡ ಕಲಿತದ್ರಿಂದ ಯಕ್ಷಗಾನದ ಭಾಗವತಿಕೆ ಅಥವಾ ಹಿಮ್ಮೇಳಕ್ಕೂ ತಾಳಮದ್ದಲೆ ಭಾಗವತಿಕೆ ಅಥವಾ ಹಿಮ್ಮೇಳಕ್ಕೂ ಇರುವಂತಹ ಪ್ರಮುಖ ವ್ಯತ್ಯಾಸಗಳೇನು ಅಂತ? ತುಂಬ ವ್ಯತ್ಯಾಸ ಉಂಟು. ನೀವು ಯಕ್ಷಗಾನ ಬಯಲಾಟದಲ್ಲಿ ಎದುರಿರುವ ವೇಷಧಾರಿಯನ್ನು ನೋಡಿಕೊಂಡು ಪದ್ಯ ಹೇಳಬೇಕಾಗ್ತದೆ ಅಲ್ವಾ? ಹೌದು. ಅವ ಕುಣಿಯುವನು ಅಂತಾದ್ರೆ ಅವನನ್ನು ಸ್ವಲ್ಪ ಹೆಚ್ಚು ಕುಣಿಸಬೇಕಾಗ್ತದೆ. ಹೌದು. ಅವನು ಕುಣಿಯದವನು ಅಂತಾದ್ರೆ ಬಿಡುತ್ತಿಗೆ ಎಲ್ಲ ಕೊಡದೆ ಪಕ್ಕನೆ ಪದ್ಯ ಹೇಳಿ ಮುಗಿಸಬೇಕಾಗ್ತದೆ. ಈಗ ಜಂಪೆ ತಾಳದ ಅಥವಾ ತ್ರಿವಿಡೆ ತಾಳದ ಪದ್ಯ ಇದ್ರೆ ತ್ವರಿತ ಜಂಪೆಯಲ್ಲೇ ಪಕ್ಕನೆ ಹೇಳಿ ಮುಗಿಸಬೇಕು. ಅಥವಾ ಕುಣಿಯುವನು ಅಂತಾದ್ರೆ ಸ್ವಲ್ಪ ನಿಧಾನ ಜಂಪೆಯಲ್ಲಿ ಕೊಟ್ಟು ವೆರೈಟಿ ಎಲ್ಲ ಕೊಟ್ಟು ತ್ವರಿತಕ್ಕೆ ಬರಬೇಕು. ತ್ರಿವಿಡೆ ಆದ್ರೂ ಹಾಗೆ, ಅಥವಾ ಬೇರೆ ಯಾವ ತಾಳ ಆದ್ರೂ ತಿತ್ತೆಯಲ್ಲಿ ಕೊಟ್ಟು ಮುಗಿಸಬಹುದು. ಇನ್ನೊಂದಲ್ಲಿ ಸನ್ನಿವೇಶ ನಿರ್ಮಾಣ ಮಾಡಬೇಕು. ಅವನಿಗೆ ಅಭಿನಯಕ್ಕೆ ಪೂರಕವಾಗಿ ಕೆಲವೊಂದು 2 ಸಲ 3 ಸಲ ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ಆದ್ರೆ ತಾಳಮದ್ದಳೆಯಲ್ಲಿ ಹಾಗಲ್ಲ, ಅಲ್ಲಿ ಅರ್ಥಧಾರಿಗಲ್ವ, ಹೆಚ್ಚಿನ ಆಲಾಪನೆ ಬೇಡ, ಅರ್ಥಕ್ಕೆ ಎಷ್ಟು ಬೇಕು ಅದು ಹಿಂದಿನ ಕಲಾವಿದರೆಲ್ಲ ಅದಕ್ಕೆ ಒಂದು ಮಾದರಿ. ಈಗ ನಾವು ಹೇಳುವಾಗ ಪರಮ ಋಷಿ ಮಂಡಲದ ಮಧ್ಯದಿ ಮೆರೆವ ಯಜ್ಞೇಶ್ವರನ ಪ್ರಭೆಯಲ್ಲಿ ಭೀಷ್ಮ ವಿಜಯದ ಪದ್ಯ ಉಂಟು. ಕಾಳಿಂಗನೌಡ್ರ ಆಗಿದ್ದವರು, ಪದ್ಯಣ ಗಣಪಣ್ಣನಾಗಿದ್ದವರು ಅದನ್ನು 50 ಸೆಕೆಂಡಲ್ಲಿ ಮುಗಿಸ್ತಿದ್ರು. ಕೇಳಿದ್ದೇವೆ ನಾವು, 1 ನಿಮಿಷ ಬರ್ತಿ ಇಲ್ಲ. ಆದ್ರೆ ಈಗ ತುಂಬಾ ಉದ್ದ ಆಗಿ 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 ಅದು 3 ನಿಮಿಷ 4 ನಿಮಿಷ ಆಗುವಾಗ ಅದರ ಭಾವ ಕೆಡ್ತದೆ. ಹಾಗಾಗಿ ತಾಳಮದ್ದಳೆಯಲ್ಲಿ ಎಷ್ಟು ಬೇಕಷ್ಟು ಸಾಕು ಅಂತ ಹೇಳೋದು ನನ್ನ ಅಭಿಪ್ರಾಯ. ಮತ್ತೆ ಈಗ ನಾನು ಹೇಳೋದುಂಟು, ಕೇಳುಗರು ಸ್ವಲ್ಪ ಪದ್ಯ ಕೇಳಲಿಕ್ಕೆ ಬರ್ತಾರೆ, ಹಾಗಾಗಿ ಒಂದು 30 ಪದ್ಯದಲ್ಲಿ ಒಂದು 2-3 ಪದ್ಯ ಅಲ್ಲ ಸ್ವಲ್ಪ ಚಂದ ಮಾಡಿ ಸ್ವಲ್ಪ ನಿಧಾನ ಮಾಡಿ ಹಾಡಬಹುದು. ಆದ್ರೆ 2-3 ಸಾಕು ಮಾತ್ರ. ಸಾಕು ಅಂತ. ಮತ್ತೆ ಒಂದು ಹೇಳುದು, ಒಬ್ಬ ಭಾಗವತ ಉಂಟಲ್ಲ, ಎಲ್ಲಾ ಪದ್ಯವನ್ನು ಚಂದ ಮಾಡಿದ್ರೆ ಕೊನೆಗೆ ಯಾವ ಪದ್ಯವೂ ಚಂದ ಕೇಳುವುದಿಲ್ಲ. ಹಾಗಾಗಿ ಅದರಲ್ಲಿ ಜೀವ ಪದ್ಯಗಳು, ಈಗ ಒಂದು ಪದ್ಯದಲ್ಲಿ ಜೀವ ಶಬ್ದ ಅಂತ ಇರ್ತದೆ, ಹಾಗೆ ಒಟ್ಟು ಪ್ರಸಂಗದಲ್ಲಿ ಮುಖ್ಯ ಪದ್ಯಗಳು, ಚಂದದ ಪದ್ಯಗಳು ಅಂತ ಅದು ಗೊತ್ತಿರ್ತದೆ ಅನುಭವಿಗಳಿಗೆ. ಅದನ್ನು ಅಷ್ಟನ್ನು ಚಂದ ಮಾಡಿ ಹೇಳಿದ್ರೆ ಸಾಕಾಗ್ತದೆ. ಅದೇ ನೀವು ಕೇಳಿದ ಯಕ್ಷಗಾನ ಬಯಲಾಟ ಮತ್ತು ತಾಳಮದ್ದಲೆ ನೆಲೆಯಿಂದಲೂ ಬಯಲಾಟದಲ್ಲಿ ಮುಮ್ಮೇಳವನ್ನು, ಚೆಂಡೆಮದ್ದಳೆಯವರನ್ನು ಎಲ್ಲ ನೋಡಿಕೊಂಡು ಸ್ವಲ್ಪ ಉದ್ದ ಮತ್ತೆ ಸ್ವಲ್ಪ ಗಿಡ್ಡ ಹಾಡುವ ಶೈಲಿ, ಫೋರ್ಸು. ತಾಳಮದ್ದಳೆಯಲ್ಲಿ ಆದರೆ ವೇಷಧಾರಿ ಅಲ್ಲ, ಅಲ್ಲಿ ಬರುವ ಪಾತ್ರಧಾರಿಗೆ ಎಷ್ಟು ಬೇಕಷ್ಟು ಅಷ್ಟು ದೀರ್ಘವಾದ ಆಲಾಪನೆ 2 ಸಲ 3 ಸಲ ಹೇಳುವುದು ಇದು ಅಗತ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ಈಗ ಇನ್ನೊಂದು ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದು ಅಂತಾದರೆ, ಕೆಲವೊಬ್ಬರ ಕೂಗುಗಳು ಇರ್ತವೆ. ಹೆಚ್ಚಾಗಿ ತಾಳಮದ್ದಲೆ ಪದ್ಯಗಳನ್ನೆಲ್ಲ ಹೇಳಬೇಕಾದ್ರೆ ಒಂದು ಸಣ್ಣ ಮಟ್ಟಿನ ಗಾನವೈಭವಲ್ಲಿ ಆಗಿ ಹೋಗ್ತದೆ, ನಾದವೈಭವ ಕೂಡ ಆಗಿ ಹೋಗ್ತದೆ, ಹಿಮ್ಮೇಳದವರು ಕೂಡ ಅದರ ಜೊತೆಗೆ ಸೇರಿಕೊಳ್ತಾರೆ. ಇದರ ಅವಶ್ಯಕತೆ ಇದೆ ಇಲ್ಲ ಹೇಳುವ ಬಗ್ಗೆ ತಮ್ಮದೇನಾದರೂ? ಬೇಡ ಅಂತಲೇ ಅನ್ನಿಸೋದು. ಯಾಕಂದ್ರೆ ಅದು ತುಂಬಾ ವಾದದ ವಿಷಯ. ಈಗ ನೀವು ಹಾಗಾದ್ರೆ ಒಂದು ಪದ್ಯಕ್ಕೆ 1/4 ಗಂಟೆ ಮಾತಾಡೋದಿಲ್ವಾ ಅಂತ ಬರ್ತದೆ. ಈಗ ಪದ್ಯವನ್ನೇ ಕೇಳಿ ಇಷ್ಟಪಡುವವರು ನೀವು 1/4 ಗಂಟೆ ಒಂದು ಪದ್ಯಕ್ಕೆ ಅರ್ಥ ಹೇಳುದಿಲ್ಲ, ಮತ್ತೆ ಅವರು 1/4 ಗಂಟೆ ಪದ್ಯ ಹೇಳಿದ್ರೆ ಏನು ಅಂತ. ಈಗ ಅದಕ್ಕೆ ಎಲ್ಲ ಹುಟ್ಟಿಕೊಂಡದ್ದು ಗಾನವೈಭವ. ಗಾನವೈಭವ ನಿಂತಿರುವುದು ಪದ್ಯ ಹೇಳಲಿಕ್ಕೆ. ಅದು ಎಷ್ಟೊತ್ತು ಬೇಕಾದ್ರೂ ಹೇಳಿ, ಪದ್ಯ ಇಷ್ಟ ಇದ್ದವರು ಅಲ್ಲಿ ಹೋಗಿ ಪದ್ಯ ಕೇಳಲಿ. ಆದ್ರೆ ಮೂಲತಃ ಒಂದು ತಾಳಮದ್ದಳೆ ಅನ್ನೋದು ವಾಚಿಕ, ಅಂದ್ರೆ ಮಾತಿಗೆ ಪ್ರಾಧಾನ್ಯ ಇರುವಂತಹ ಒಂದು ಕಲೆ ಅದು. ಹಾಗಾಗಿ ಅಲ್ಲಿ ನೀವು ಈಗ 3 ಗಂಟೆ 4 ಗಂಟೆಯ ಒಂದು ಸಮಯ ಕೊಟ್ಟಲ್ಲಿ ಪದ್ಯ ತುಂಬಾ ದೀರ್ಘ ಆಯಿತು ಅಂತಾದ್ರೆ ಆಗ ಸಹಜವಾಗಿ ಅರ್ಥಧಾರಿ ಶಾರ್ಟ್ ಮಾಡಬೇಕು, ವಿಷಯ ಪೂರ ಬರುವುದಿಲ್ಲ. ಹಾಗಾಗಿ ನನ್ನ ಪರ್ಸನಲ್ ಅಭಿಪ್ರಾಯ ತುಂಬಾ ದೀರ್ಘ ಆಗದಿದ್ರೆ ಒಳ್ಳೆಯದು ಅಂತ. ಈಗ ಈ ದೀರ್ಘ ಆಗುವಂತ ವಿಷಯಕ್ಕೆ ನಾವೇನಾದ್ರೂ ಮತ್ತೆ ಬಂದ್ರೆ ಮತ್ತೆ ಇನ್ನೊಂದು ಹೇಳ, ಒಬ್ಬನ ಭಾಗವತನ ಸಾಮರ್ಥ್ಯ ದೀರ್ಘ ಹೇಳುವುದರಿಂದ ಕಾಣಿಸಿಕೊಳ್ಳುವುದಲ್ಲ. ಅದು ಒಬ್ಬ ಮಾತುಗಾರ ಒಂದು ವಿಷಯವನ್ನು 100 ವಾಕ್ಯದಲ್ಲಿ ಹೇಳಿದ್ದರಿಂದ ಕಾಣಿಸಿಕೊಳ್ಳುವುದಲ್ಲ. ಅವನ ಸಾಮರ್ಥ್ಯವನ್ನು ಕೇಳಿದ್ರೆ 10 ವಾಕ್ಯದಲ್ಲಿ ಅವ ಕಾಣಿಸಿಕೊಳ್ಳುವುದು, ಅದು ನಿಜವಾದ ಕಲೆ. ಪದ್ಯ ಆದ್ರೂ ಅಷ್ಟೇ ನೋಡು, 1 ನಿಮಿಷದಲ್ಲಿ ಅಥವಾ 2 ನಿಮಿಷದಲ್ಲಿ ಒಂದು ಪದ್ಯ ಮುಗಿಸಿ ಇವ ಇನ್ನೂ ಸ್ವಲ್ಪ ಹೊತ್ತು ಪದ್ಯ ಹೇಳಬೇಕಿತ್ತು ಅಂತ ಕೇಳುವವರಿಗೆ ಆಗುದು, ಅದು ನಿಜವಾದ ಕಲೆ. ಹೊರತು ಹೇಳಿ 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 ಒಮ್ಮೆ ನಿಲ್ಲಿಸಿದ್ರೆ ಸಾಕಪ್ಪ ಪದ್ಯ ಅಂತ ಹೇಳುವಲ್ಲಿಗೆ ಬಂದ್ರೆ ಸ್ವಾರಸ್ಯ ಇಲ್ಲ. ಹೌದು. ಸರಿ ಗುರುಗಳು, ಇನ್ನೂ ಕೂಡ ಪ್ರಶ್ನೆಗಳು ಮುಗಿದಿಲ್ಲ, ಇನ್ನೂ ಹಲವಾರು ಪ್ರಶ್ನೆಗಳು ಬಾಕಿ ಇದೆ. ಆದರೆ ಸದ್ಯಕ್ಕೆ ಮತ್ತೊಮ್ಮೆ ಸಮಯದ ಅಭಾವ ನಮ್ಮನ್ನು ಕಾಡ್ತಾ ಇದೆ, ಹಾಗಾಗಿ ಅದನ್ನು ಮುಂದಿನ ಸಂಚಿಕೆಗೆ ಇಡೋಣ. ವೀಕ್ಷಕರೇ, ಇದೀಗ ನೋಡಿದ್ರಲ್ಲ, ಮತ್ತೆ ಯಕ್ಷಗಾನ ಹಾಗೂ ತಾಳಮದ್ದಲೆಯ ವಿವಿಧ ಮಜಲುಗಳ ಬಗ್ಗೆ, ಕಲಾವಿದ ಯಾವ ರೀತಿಯಲ್ಲಿ ಅದಕ್ಕೆ ಒಗ್ಗಿಸಿಕೊಳ್ಳಬಹುದು ಹೇಳೋ ಬಗ್ಗೆ ಬಹಳಷ್ಟು ಚೆನ್ನಾಗಿ ಹರೀಶ್ ಭಟ್ ಬಳಂತಿಮಕರ್ ಅವರು ಮಾತಾಡಿದ್ದಾರೆ. ಇನ್ನೂ ಹಲವಾರು ಪ್ರಶ್ನೆಗಳು ಬಾಕಿ ಇವೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಇದು ಜನಮನದ ನಾಡಿನ.